ಸ್ನೇಹಿತರೆ, ಡ್ರೈವಿಂಗ್ ಕಲಿತಾ ಇದ್ರೆ ಅಂದ್ರೆ ನೀವು ಈಗೀಗ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಅಂದ್ರೆ ನಿಮಗೆ ಸುಮಾರಷ್ಟು ಒಂದು ತಪ್ಪು ಪರಿಕಲ್ಪನೆಗಳು ಇರ್ತವೆ ಡ್ರೈವಿಂಗ್ ಕಲಿಕೆ ವಿಷಯದಲ್ಲಿ. ಹೆಚ್ಚಿನ ಹೆಚ್ಚಂದ್ರೆ ಸ್ಟೇರಿಂಗ್ ವಿಷಯದಲ್ಲಿ ಬಂದಾಯ್ತು, ಅಥವಾ ಕ್ಲಚ್ ವಿಷಯದಲ್ಲಿ, ಅಥವಾ ಗೇರ್ ವಿಷಯದಲ್ಲಿ ಸುಮಾರಷ್ಟು ಏನೋ ತಪ್ಪು ತಿಳುವಳಿಕೆ ಇರುತ್ತೆ ಕಲಿಯುವ ಟೈಮ್ ನಲ್ಲಿ. ಸೊ ಕಲಿತಾ ಅದೇ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಬಟ್ ಸ್ಟಾರ್ಟಿಂಗ್ ನಲ್ಲಿ ಏನಂದ್ರೆ ಇದನ್ನ ನಿಮ್ಗೆ ಹೇಳ್ಕೊಡಿರ್ಬೇಕಾಗುತ್ತೆ, ಇದು ಈ ರೀತಿ ಮಾಡಬಾರ್ದು, ಈ ರೀತಿ ತಪ್ಪು ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಟಾಪಿಕ್ ಅನ್ನ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಸ್ಟೇರಿಂಗ್ ವಿಷಯದಲ್ಲಿ ಕಲಿಯುವ ಟೈಮ್ ನಲ್ಲಿ ಅಂದ್ರೆ ಸುಮಾರಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಅಂದ್ರೆ ಅವ್ರದೇ ಆದ ಒಂದು ಪರಿಕಲ್ಪನೆ ಇರುತ್ತೆ. ಸ್ಟೇರಿಂಗ್ ಅನ್ನ ಟರ್ನ್ ಆಗುವಾಗ ಒಂದು ಮುಂದೆ ನಮ್ 90 ಡಿಗ್ರಿ ಟರ್ನ್ ಇದೆ, ಸೊ ಆ 90 ಟರ್ನ್ ಮಾಡಬೇಕು ಅಂತಂದ್ರೆ ನಾವು ಸ್ಟೇರಿಂಗ್ ಅನ್ನ 2 ಬಾರಿ ಟರ್ನ್ ಮಾಡಿದ್ರೆ 90 ಡಿಗ್ರಿ ಟರ್ನ್ ಆಗುತ್ತೆ ಅಂತ ತಿಳ್ಕೊಳ್ಳೋದು. ಈ ರೀತಿಯಾಗಿ ಒಂದು ಮಿಸ್ ಕನ್ಸೆಪ್ಷನ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ ಮೈಂಡ್ ಅಲ್ಲಿ. ಬಟ್ ಆಕ್ಚುಲಿ ಏನಂತ ಹೇಳಿದ್ರೆ, ಆ ರೀತಿಯಾದ ಯಾವುದೇ ರೀತಿಯ ರೂಲ್ ಆಗಲಿ ಅಥವಾ ಸ್ಟೇರಿಂಗ್ ನಲ್ಲಿ ಆ ರೀತಿಯಾದ ಯಾವುದೋ ECU ನಲ್ಲಿ ಯಾವುದೇ ಸೆಟ್ಟಿಂಗ್ಸ್ ಇರುವುದಿಲ್ಲ. ಆಕ್ಚುಲಿ ಇದು ಏನಾಗುತ್ತೆ ಅಂದ್ರೆ ಡಿಪೆಂಡ್ ಆಗುತ್ತೆ ನಿಮ್ಮ ಕಾರ್ನ ಟರ್ನಿಂಗ್ ರೇಡಿಯಸ್ ಎಷ್ಟಿದೆ. ಜಾಸ್ತಿ ಇದ್ರೆ ಜಾಸ್ತಿ ಟರ್ನ್ ಮಾಡಬೇಕಾಗಬಹುದು, ಕಡಿಮೆ ಇದ್ರೆ ಕಡಿಮೆ ಜಾಗದಲ್ಲಿ ಟರ್ನ್ ಹಾಗೆ ನೀವು ಟರ್ನ್ ತಗೊಳ್ಳುವಾಗ ಎಷ್ಟು ಗ್ಯಾಪ್ ಅಲ್ಲಿ ನೀವು ಟರ್ನ್ ಮಾಡ್ತೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ನೀವು ಯಾವ ಸ್ಪೀಡ್ ಅಲ್ಲಿ ಗಾಡಿನ ಟರ್ನ್ ಮಾಡ್ತೀರಾ ಅನ್ನೋದು ಸಹ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು 90 ಡಿಗ್ರಿ ಟರ್ನ್ ತಗೋಬೇಕಂತಂದ್ರೆ ಒನ್ ಟೈಮ್ ಏನಾಗಬಹುದು ಅಂದ್ರೆ 1.5 ಟರ್ನ್ ತಗೊಂಡ್ರೆ ತಿರುಗಬಹುದು. ಇನ್ನೊಂದು ಟೈಮ್ ನಲ್ಲಿ ಅಷ್ಟೇ 1.5 ಟರ್ನ್ ತಗೊಂಡ್ರೆ 90 ಡಿಗ್ರಿ ತಿರುಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಕಡಿಮೆ ಟರ್ನಿಂಗ್ ಅಲ್ಲೂ ಹಾಫ್ ಟರ್ನ್ ಅಲ್ಲೂ ತಿರುಗಬಹುದು 90 ಡಿಗ್ರಿ, ಅಥವಾ 1.5 ಗಿಂತ ಹೆಚ್ಚು ಸಹ ಟರ್ನ್ ತಗೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು ಪ್ರಾಕ್ಟಿಕಲ್ ನಿಮ್ಗೆ ಡ್ರೈವಿಂಗ್ ಮಾಡಿ ತೋರಿಸ್ಬಿಡ್ತೇನೆ. ಈಗ ಮುಂದೆ ಒಂದು 90 ಡಿಗ್ರಿ ಟರ್ನ್ ಇದೆ ನೋಡೋಣ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದು ಸಿಂಗಲ್ ಲೈನ್ ಅಂದ್ರೆ ಒಂದು ಲೆಫ್ಟ್ ಸೈಡ್ ಒಂದು ಲೈನ್ ಇದೆ, ಇನ್ನೊಂದು ರೈಟ್ ಸೈಡ್ ಲೈನ್ ಇದೆ. ನಾನೀಗ 90 ಡಿಗ್ರಿ ಟರ್ನ್ ತಗೋಬೇಕಂದ್ರೆ ರೈಟ್ ಸೈಡ್ ಅಲ್ಲಿ ಲೈನ್ ಇಂದಾನೆ 90 ಡಿಗ್ರಿ ಟರ್ನ್ ತಗೊಳ್ತೇನೆ. ಸೊ ಆ ಟೈಮ್ ನಲ್ಲಿ ಎಷ್ಟು ಟರ್ನ್ ಆಗುತ್ತೆ ಅಂತ ನೋಡೋಣ. ಅಂದ್ರೆ ನಾನು ನಡುವೆ ಈ ಕಡೆ ರೈಟ್ ಸೈಡ್ ಬಂದ್ಬಿಟ್ಟು ಗ್ಯಾಪ್ ಅನ್ನ ಕಡಿಮೆ ಗ್ಯಾಪ್ ಅಲ್ಲಿ ಟರ್ನ್ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಇಂದ ಟರ್ನ್ ಮಾಡಿ ತೋರಿಸ್ತೇನೆ. ಅಂದ್ರೆ ರೈಟ್ ಸೈಡ್ ಅಲ್ಲಿ ತುಂಬಾ ಗ್ಯಾಪ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡಿ ಅವಾಗ ಎಷ್ಟು ಟರ್ನ್ ತಗೋದಂತ. ಫಾರ್ ಎಕ್ಸಾಂಪಲ್, ಈಗ ನೋಡೋಣ. ಈಗ ಬಂದ್ಬಿಟ್ಟು ಜಾಸ್ತಿ ಸ್ಪೀಡ್ ಅಲ್ಲಿ ಏನು ಟರ್ನ್ ಮಾಡೋದಿಲ್ಲ, ತುಂಬಾನೇ ಗ್ಯಾಪ್ ಕಡಿಮೆ ಇದೆ. ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೋಡಿ ರೈಟ್ ಲೈನ್ ಇದರಿಂದ 90 ಡಿಗ್ರಿ ಟರ್ನ್ ತಗೊಳ್ತೇನೆ. ಸೊ ಎಷ್ಟು ಟರ್ನ್ ಮಾಡಬೇಕಾಯ್ತು? ಒಂದು ಫುಲ್ ರೌಂಡ್ ಟರ್ನ್ ಮಾಡಬೇಕಾಯ್ತು. ನನ್ನ ಗಾಡಿ 90 ಡಿಗ್ರಿ ಟರ್ನ್ ತಗೋಬೇಕಂತಂದ್ರೆ ಒಂದು ಸ್ಟೇರಿಂಗ್ ಅನ್ನ ಒಂದು ಟೈಮ್ ಫುಲ್ ಟರ್ನ್ ಮಾಡಬೇಕಾಯ್ತು. ಇದನ್ನೇ ನಾನು ಲೆಫ್ಟ್ ಲೈನ್ ಇಂದ ಟರ್ನ್ ಮಾಡಿ ನೋಡ್ತೇನೆ, ಅದು ಅವಾಗ ಎಷ್ಟು ಟರ್ನ್ ತಗೋಬೇಕಂತ. ನಾನು ಲೆಫ್ಟ್ ಲೈನ್ ಇಂದ ಅಂದ್ರೆ ತುಂಬಾ ಗ್ಯಾಪ್ ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡ್ತೇನೆ, ಅವಾಗ ಎಷ್ಟು ಟರ್ನ್ ತಗೋಬೇಕಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಈಗ ನೋಡಿದಾಗ ನಿಮ್ಗೆ ಒಂದು ರೌಂಡ್ ಫುಲ್ ಟರ್ನ್ ಆಗ್ಲಿಲ್ಲ ಸ್ಟೇರಿಂಗ್ ಬಂದ್ಬಿಟ್ಟು, ಅಂದ್ರೆ ಒಂದು ಮುಕ್ಕಾಲ್ ಭಾಗ ನಾನು ಟರ್ನ್ ಮಾಡಬೇಕಾಯ್ತು. ಇದು ಬಂದ್ಬಿಟ್ಟು ನಾವು ಗ್ಯಾಪ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಂಡಾಗ ಇಷ್ಟು ಅಂದ್ರೆ ಮುಕ್ಕಾಲ್ ಭಾಗ ನಾನು ಸ್ಟೇರಿಂಗ್ ಅನ್ನ ಟರ್ನ್ ಮಾಡಬೇಕಾಯ್ತು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಸ್ಪೀಡ್ ಅಲ್ಲಿ ಟರ್ನ್ ಮಾಡಿ ನೋಡ್ತೇನೆ, ಅವಾಗ ಸ್ಪೀಡ್ ಜಾಸ್ತಿ ಆಗಿ ಆ ಟೈಮ್ ನಲ್ಲಿ ಎಷ್ಟು ತಗೊಳ್ತಂತ ನೋಡೋಣ. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಈಗ ಏನಾಯ್ತು ಅಂದ್ರೆ ನಾನು ಸ್ವಲ್ಪ ಸ್ಪೀಡ್ ಅಲ್ಲಿ ಅಂದ್ರೆ ಒಂದು 25 km/h ಸ್ಪೀಡ್ ಅಲ್ಲಿ ಟರ್ನ್ ತಗೊಂಡೆ. ಅವಾಗ ಬಂದ್ಬಿಟ್ಟು ಹಾಫ್ ಅಷ್ಟೇ ನಾನು ಟರ್ನ್ ಮಾಡಬೇಕಾಯ್ತು. ಅರ್ಥ ಬಂದ್ಬಿಟ್ಟು ಇಷ್ಟೇ, ನೀವು 90 ಡಿಗ್ರಿ ಟರ್ನ್ ತಗೊಳ್ಳುವಾಗ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಟರ್ನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಫುಲ್ ಟರ್ನೋ ಅಥವಾ ಒಂದು ಹಾಫ್ ಟರ್ನೋ ಅಥವಾ 2 ಟರ್ನೋ, ಈ ರೀತಿ ಒಂದು ಯಾವುದೇ ರೀತಿಯ ರೂಲ್ ಇರುವುದಿಲ್ಲ. ಸೊ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ. ಏನಂತ ಹೇಳಿದ್ರೆ, ನಾವು ಟರ್ನ್ ತಗೊಳ್ಳುವಾಗ ಆಕ್ಚುಲಿ ಏನ್ ಹೇಳಿದ್ರೆ, ನಮ್ಮ ಗಾಡಿ ಬಂದ್ಬಿಟ್ಟು ಯಾವ ರೀತಿ ನಮ್ಮ ಫ್ರಂಟ್ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ಟರ್ನ್ ತಗೋಬೇಕಾಗ್ತದೆ. ಅಂದ್ರೆ ಫ್ರಂಟ್ ಜಡ್ಜ್ಮೆಂಟ್ ಬಾನಟ್ ಪಾಸ್ ಆಗುತ್ತೆ ಅಲ್ಲಿ ನಮಗೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ಲೆಫ್ಟ್ ಸೈಡ್ ಹೋಗ್ಬೇಕಂತ ಇಟ್ಕೊಳ್ಳೋಣ. ಲೆಫ್ಟ್ ಸೈಡ್ ಹೋಗ್ಬೇಕಂತ ಹೇಳಿದ್ರೆ ನಾನು ಈ ಸ್ಟೇರಿಂಗ್ ಅನ್ನು ಯಾವುದೇ ರೀತಿಯಾಗಿ ನಾನು ಅಬ್ಸರ್ವ್ ಮಾಡಲ್ಲ, ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಅಂದ್ರೆ ಇಷ್ಟು ಟರ್ನ್ ಮಾಡಬೇಕು ಅಂತ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಡ್ರೈವ್ ಮಾಡಲ್ಲ. ಏನ್ ಮಾಡ್ತೀನಿ ಅಂದ್ರೆ, ನನಗೆ ಜಸ್ಟ್ ನನಗೆ ಟರ್ನ್ ತಗೋಬೇಕಾಗುತ್ತೆ ಎಷ್ಟು ಲೆಫ್ಟ್ ಸೈಡ್. ಸೊ ಅವಾಗ ಏನ್ ಮಾಡ್ತೀನಿ, ನಾನು ಆ ದಾರಿ ನೋಡ್ಕೊಂಡ್ಬಿಟ್ಟು ಅಂದ್ರೆ ನನ್ನ ಏನ್ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾನು ಟರ್ನ್ ಮಾಡ್ತೇನೆ. ಅಂದ್ರೆ ಫ್ರಂಟ್ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನನ್ನ ಗಾಡಿ ಪಾಸ್ ಆಗುತ್ತೆ ಅನ್ನೋ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾನು ಗಾಡಿನ ಟರ್ನ್ ಮಾಡ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಟರ್ನಿಂಗ್ ಇದೆ. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ, ನಾ ಸ್ಟೇರಿಂಗ್ ಬಗ್ಗೆ ಯಾವುದೇ ರೀತಿ ಗಮನ ಕೊಡಲ್ಲ, ಅದ್ರ ಎಷ್ಟು ಟರ್ನ್ ಮಾಡ್ಬೇಕು ಆ ರೀತಿ ಏನು ಯೋಚನೆ ಮಾಡಲ್ಲ. ನನ್ಗೆ ಏನಂತ ಹೇಳಿದ್ರೆ, ಲೆಫ್ಟ್ ಟರ್ನ್ ತಗೋಬೇಕು, ಆ ರೈಡ್ ವೈಟ್ ಲೈನ್ ಇದೆ. ಸೊ ನನ್ನ ಗಾಡಿ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡ್ ಮುಂದೆ ಹೋಗುತ್ತೆ, ಪಾಸ್ ಆಗುತ್ತೆ, ನನ್ನ ಗಾಡಿ ಫುಲ್ ಪಾಸ್ ಆಗುತ್ತೆ ಅನ್ನೋ ಟೈಮ್ ನಲ್ಲಿ ನಾನು ಸ್ಟೇರಿಂಗ್ ಅನ್ನ ಕಟ್ ಮಾಡ್ತೇನೆ. ಸೊ ಸ್ನೇಹಿತರೆ, ಇದರ ಅರ್ಥ ಇಷ್ಟೇ. ಆಕ್ಚುಲಿ ನೀವು 90 ಡಿಗ್ರಿ ಟರ್ನ್ ತಗೋಬೇಕಾದ್ರೆ ಯಾವುದೇ ರೀತಿಯ ಸ್ಟೇರಿಂಗ್ ನಲ್ಲಿ ಯಾವುದೇ ರೀತಿಯ ಸೆಟ್ಟಿಂಗ್ ಆಗಲಿ ಅಥವಾ ರೂಲ್ ಆಗಲಿ ಯಾವುದೇ ರೀತಿ ಇರೋದಿಲ್ಲ. ಅಂದ್ರೆ ಇಷ್ಟೇ ಟರ್ನ್ ಮಾಡಿದ್ರೆ ನಿಮಗೆ 90 ಡಿಗ್ರಿ ಟರ್ನ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ಸೊ ಈ ಮಿಸ್ ಕಾನ್ಸೆಪ್ಟ್ ಅನ್ನ ನೀವು ತಲೆಯಿಂದ ತೆಗೆದಾಕ್ಬಿಡಿ. ಯಾವಾಗಲೂ ನಾವು ಟರ್ನಿಂಗ್ ತಗೋಬೇಕಾದ್ರೆ ನಮ್ಮ ಗಾಡಿ ಜಡ್ಜ್ಮೆಂಟ್ ನ ನೋಡ್ಕೊಂಡ್ಬಿಟ್ಟು ನಾವು ಟರ್ನಿಂಗ್ ತಗೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಂಗೆ ಲೆಫ್ಟ್ ಟರ್ನ್ ತಗೋಬೇಕಂದ್ರೆ ಆ ಲೆಫ್ಟ್ ಟರ್ನ್ ಅಲ್ಲಿ ನಮ್ಮ ಗಾಡಿ ಪೂರಾ ಪಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಟರ್ನ್ ಮಾಡಬೇಕಾಗುತ್ತೆ. ಅವಾಗ ಅದು ಆಕ್ಚುಲಿ ಡಿಫ್ರೆನ್ಸ್ ಆಗುತ್ತೆ. ನೀವು ನೋಡಿದಾಗ ನಾನು 3 ಸಾರಿ ರೈಟ್ ಟರ್ನ್ ತಗೊಂಡೆ. ಫಸ್ಟ್ ಟೈಮ್ ತಗೊಂಡಾಗ ಒಂದು ಫುಲ್ ಟರ್ನ್ ಮಾಡಬೇಕಾಯ್ತು
ಸ್ಟೇರಿಂಗ್ ಅನ್ನ. ಸೆಕೆಂಡ್ ಟೈಮಲ್ಲಿ 40 ಅಂದರೆ ಒಂದು 50% ಮೇಲ್ಗಡೆ ಒಂದು ಮುಕ್ಕಾಲು ಭಾಗ ನಾನು ಟರ್ನ್ ಮಾಡಬೇಕಾಯ್ತು. ಅದೇ ರೀತಿ ಒಂದು ಸ್ಪೀಡಲ್ಲಿ ಸ್ವಲ್ಪ ಟರ್ನ್ ತಗೊಂಡಾಗ ಓನ್ಲಿ ಹಾಫ್ ಟರ್ನ್ ಮಾಡಬೇಕಾಯ್ತು. ಇನ್ನು ಸೆಕೆಂಡ್ ಮಿಸ್ಕನ್ಸೆಪ್ಷನ್ಸ್ ತಪ್ಪು ತಿಳುವಳಿಕೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ನಾನು ಮುಂದ್ಗಡೆ ಒಂದು ಲೆಫ್ಟ್ ಟರ್ನ್ ಇದೆ. ಲೆಫ್ಟ್ ಟರ್ನ್ ಮಾಡ್ಬೇಕಂದ್ರೆ ಕೆಲವು ಟೈಮ್ ಬಿಗಿನರ್ಸ್ ಏನಿರ್ತದೆ ಡ್ರೈವಿಂಗ್ ಕಲಿಯುವಾಗ ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಗಾಡಿ ಫ್ರಂಟ್ ವೀಲ್ ಅನ್ನ ಜಡ್ಜ್ ಮಾಡ್ಕೊಂಡ್ಬಿಟ್ಟು ಟರ್ನ್ ತಗೊಳ್ತಾರೆ. ಅಂದ್ರೆ ಅವ್ರ ಕಲ್ಪನೆ ಏನಂದ್ರೆ ಫ್ರಂಟ್ ವೀಲ್ ಅನ್ನೇ ನಮ್ಮ ಹಿಂದಿನ ವೀಲ್ಗಳು ಸಹ ಫಾಲೋ ಮಾಡುತ್ತೆ, ಅದರ ರೇಡಿಯಸ್ ನಲ್ಲಿ ಟರ್ನ್ ಆಗುತ್ತೆ ಅಂತ ಮಿಸ್ಕನ್ಸೆಪ್ಷನ್ ಇರುತ್ತೆ. ಆಕ್ಚುಲಿ ಅದು ಆ ರೀತಿ ಇರೋಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮುಂದಿನ ಗಾಲಿ ಬಂದ್ಬಿಟ್ಟು ಟರ್ನ್ ಆಗುತ್ತೆ, ಪಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ನಾವು ಟರ್ನ್ ತಗೊಂಡ್ರೆ ಏನಾಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನನಗೆ ಅಲ್ಲಿ ನೆಕ್ಸ್ಟ್ ಲೆಫ್ಟ್ ಟರ್ನ್ ತಗೊಳ್ಳೋದಿದೆ. ಈಗ ನಾನು ಯಾವ ರೀತಿಯಾಗಿ ಟರ್ನ್ ತಗೋತೀನಿ ಅಂತ ಹೇಳಿದ್ರೆ, ನಮ್ಮ ಮುಂದಿನ ವೀಲ್ ನ ಜಡ್ಜ್ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಮುಂದಿನ ವೀಲ್ ಪಾಸ್ ಆಗುತ್ತೆ ಅಂತ ಅನ್ಸಿದ ತಕ್ಷಣ ನಾನು ಟರ್ನ್ ಮಾಡ್ತೇನೆ. ಅವಾಗ ಏನಾಗುತ್ತೆ ಅಂತ ನೋಡೋಣ. ಈಗ ನಾನು ಯಾವ ರೀತಿಯಾಗಿ ಟರ್ನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮುಂದಿನ ವೀಲ್ ನ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಮುಂದಿನ ವೀಲ್ ಪಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಲೆಫ್ಟ್ ಟರ್ನ್ ಮಾಡಿದ್ದೇನೆ. ಈಗ ನಿಮ್ ಗಾಡಿನ ಇಳಿದು ತೋರಿಸ್ತೀನಿ ನನಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ನೀವು ನೋಡ್ತಿರೋ ಹಾಗೆ ಮುಂದಿಂದೇನೋ ವೀಲ್ ಪಾಸ್ ಆಗ್ಬೋದು, ಬಟ್ ಹಿಂದಿನ ಬಂದ್ಬಿಟ್ಟು ಈ ರೀತಿಯಾಗಿ ಇಲ್ಲಿಂದ ಬರುತ್ತೆ. ಹೀಗೆ ಗಾಡಿ ಬಂದ್ಬಿಟ್ಟು ಈ ರೀತಿಯಾಗಿ ಪಾಸ್ ಆಗುತ್ತೆ. ಈ ರೀತಿಯಾಗಿ ಪಾಸ್ ಆದಾಗ ಏನಾಗುತ್ತೆ ಅಂದ್ರೆ, ಆ ವೀಲ್ ಬಂದ್ಬಿಟ್ಟು ನಾವೇನು ನಿಂತ್ಕೊಂಡಿದೀವಲ್ಲ ಇದ್ರ ಮೇಲೆ ಪಾಸ್ ಆಗುತ್ತೆ. ಸೊ ನಮ್ಮ ಮುಂದಿನ ವೀಲ್ ಬಂದ್ಬಿಟ್ಟು ಪಾಸ್ ಏನೋ ಆಗುತ್ತೆ, ಬಟ್ ಹಿಂದಿನ ವೀಲ್ ಬಂದ್ಬಿಟ್ಟು ಈ ರೀತಿಯಾಗಿ ಈ ರೇಡಿಯಸ್ ನಲ್ಲಿ ಗಿಡ ನೋಡ್ತಿದಿರಲ್ಲ, ಸೊ ಈ ರೀತಿ ಇಲ್ಲಿ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಸೊ ಇಲ್ಲೇನೋ ನಡಿಬಹುದು. ಇಲ್ಲೇನಂದ್ರೆ ಈ ಗಾಡಿಗೆ ತಾಗುವಂತ ಯಾವುದೇ ರೀತಿ ಅಬ್ಜೆಕ್ಟ್, ಗೋಡೆ ಗಿಡ ಏನಿಲ್ಲ. ಇನ್ ಕೇಸ್ ಏನಾದ್ರು ವಾಲ್ ಇತ್ತು ಅಥವಾ ಏನಾದ್ರು ಕಂಬ ಇತ್ತು, ಪೋಲ್ ಇತ್ತು ಅಂತ ಹೇಳಿದ್ರೆ, ಈ ನಮ್ದು ಏನಿದೆ ಗಾಡಿ ಈ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಪೂರಾ ಉಜ್ಜಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಟೈರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ್ಲೂ ನಾವು ಟರ್ನ್ ತಗೋಬೇಕಂತಂದ್ರೆ ಓನ್ಲಿ ಫ್ರಂಟ್ ಜಡ್ಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಟರ್ನ್ ತಗೋಬಾರ್ದು. ಫ್ರಂಟ್ ಪಾಸ್ ಆಗುತ್ತೆ ಅನ್ನೋದಾದ್ಮೇಲೆ ನಾವು ಒಂದು ಹೆಜ್ಜೆ ಅಥವಾ ಒಂದು ಎರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಟರ್ನ್ ತಗೋ. ಫಾರ್ ಎಕ್ಸಾಂಪಲ್, ಇದು ಫ್ರಂಟ್ ವೀಲ್ದು ಪಾಸ್ ಆಗುತ್ತೆ ಅಂದ್ರೆ ಇಲ್ಲಿ ಪಾಸ್ ಆಗುತ್ತೆ ಅಂದ್ರೆ ಇಲ್ಲಿಂದ ಒಂದು ಎರಡು ಹೆಜ್ಜೆ ಇಷ್ಟು ಗ್ಯಾಪ್ ಅನ್ನ ಮುಂದೆ ಹೋಗ್ಬಿಟ್ಟು ನಾವು ಟರ್ನ್ ತಗೋಬೇಕು. ಅವಾಗ ಬಂದ್ಬಿಟ್ಟು ಗಾಡಿ ಸಲೀಸಾಗಿ ಹಿಂದೆ ಯಾವುದೇ ರೀತಿ ತಾಗದ ಹಾಗೆ ಕರೆಕ್ಟ್ ಆಗಿ ಟರ್ನ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ನೋಡೋಣ. ನಾನು ಈ ಗಾಡಿ ಬಂದ್ಬಿಟ್ಟು ರಿವರ್ಸ್ ತಗೊಳ್ತೀನಿ. ಸೊ ಈಗ ನಾನು ಯಾವ ರೀತಿಯಾಗಿ ಟರ್ನ್ ತಗೋಬೇಕು ಅಂತ ಹೇಳಿದ್ರೆ, ಮುಂದಿನ ವೀಲ್ ಗಾಲಿ ಬಂದ್ಬಿಟ್ಟು ಪಾಸ್ ಆಗುತ್ತೆ, ಮುಂದಿನ ಬಾನೆಟ್ ಪಾಸ್ ಆಗುತ್ತೆ ಅನ್ನೋ ಟೈಮ್ ನಲ್ಲಿ ನಾನು ಮತ್ತೆ ಒಂದೂವರೆ ಅಥವಾ 2 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಪಾಸ್ ಮಾಡ್ತೀನಿ. ಸೊ ಈಗ ನೀವು ನೋಡ್ತಿರುವಾಗೆ ಈ ರೋಡ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಫ್ರಂಟ್ ವೀಲ್ ಅಂತೂ ಮುಂದೆ ಆಲ್ರೆಡಿ ಹೋಗಾಗಿದೆ, ಅದು ಸ್ವಲ್ಪ ಅರ್ಧ ಹೆಜ್ಜೆ ಮುಂದೆ ಹೋಗಿದೆ. ನಾನು ಇನ್ನೊಂದು ಸ್ವಲ್ಪ ಮುಂದೆ ಅಂದ್ರೆ 1-2 ಹೆಜ್ಜೆ ಅಷ್ಟು ಮುಂದೆ ತಗೊಂಡ್ಬಿಟ್ಟು ನಾನು ಟರ್ನ್ ತಗೊಳ್ತೇನೆ. ಈಗ ಟರ್ನ್ ತಗೊಂಡಾಗ ಕರೆಕ್ಟ್ ಆಗಿ ನಮ್ದು ಮುಂದಿನ ಬಾನೆಟ್ಟು ಅಥವಾ ಈ ಪಾರ್ಟಿನ ಇದು ಕೂಡ ಪಾಸ್ ಆಗಿದೆ ಕರೆಕ್ಟ್ ಆಗಿ. ಹಾಗೆ ನಮ್ಮ ಹಿಂದಿನ ವೀಲು ಮತ್ತೆ ಈ ಸೈಡ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಬಾಡಿ ಬಂದ್ಬಿಟ್ಟು ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಟರ್ನ್ ತಗೊಂಡಿದೆ ಅಂತ ಅರ್ಥ. ಮೂರನೇ ಅತಿ ದೊಡ್ಡ ಮಿಸ್ಕನ್ಸೆಪ್ಷನ್ಸ್ ಏನಂತ ಹೇಳಿದ್ರೆ, 2 ಮಿಸ್ಕನ್ಸೆಪ್ಷನ್ ಬಗ್ಗೆ ತಿಳ್ಕೊಂಡು, ಈಗ ಥರ್ಡ್ ಒನ್ ಬಂದ್ಬಿಟ್ಟು ಮೂರನೇ ಅತಿ ದೊಡ್ಡ ತಪ್ಪು ತಿಳುವಳಿಕೆ ಸ್ಟಾರ್ಟಿಂಗ್ ಕಲಿಯುವ ಟೈಮ್ ನಲ್ಲಿ ಇರೋದು ಅಂತ ಹೇಳಿದ್ರೆ, ಸ್ಟೇರಿಂಗ್ ಪೊಸಿಷನ್ ನಾವು ಟರ್ನ್ ಲೆಫ್ಟ್ ರೈಟ್ ಟರ್ನ್ ಮಾಡ್ತೀವಿ, ಮಾಡಾದ್ಮೇಲೆ ನಾವು ಆಟೋಮೆಟಿಕ್ ಆಗಿ ಅದು ಸ್ಟೇರಿಂಗ್ ಬಂದ್ಬಿಟ್ಟು ಐಡ್ಲ್ ಪೊಸಿಷನ್ ಬರುತ್ತೆ ನಾವು ಸ್ಟೇರಿಂಗ್ ಅನ್ನು ಲೂಸ್ ಬಿಟ್ರೆ. ಬಟ್ ಆಕ್ಚುಲಿ ನಾವು ಕಲಿಯೋ ಟೈಮ್ ನಲ್ಲಿ ಏನ್ ತಿಳ್ಕೊಂಡಿರ್ತೀವಿ ಅಂದ್ರೆ, ಆಟೋಮೆಟಿಕ್ ಅದು ಬರಕ್ ನಾವು ಸ್ಟೇರಿಂಗ್ ಅನ್ನ ಲೂಸ್ ಆಗಿ ಬಿಡಲ್ಲ, ನಾವೇ ಜಬರ್ದಸ್ತಿ ಮತ್ತೆ ವಾಪಸ್ ಐಡ್ಲಿಂಗ್ ಪೊಸಿಷನ್ ಗೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಇದು ಒಂದು ಬಂದ್ಬಿಟ್ಟು ಕಲಿಯುವ ಟೈಮ್ ನಲ್ಲಿ ಬಿಗಿನರ್ಸ್ ಗೆ ಒಂದು ಇರುವಂತ ದೊಡ್ಡ ಮಿಸ್ಕನ್ಸೆಪ್ಷನ್. ಅಲ್ಲಿ ಲೆಫ್ಟ್ ಟರ್ನ್ ಮಾಡೋದಿದೆ. ಲೆಫ್ಟ್ ಟರ್ನ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಕಲಿಯೋ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಈಗ ಲೆಫ್ಟ್ ಟರ್ನ್ ಮಾಡ್ಕೊಂಡ್ಬಿಟ್ಟು, ಈಗ ಇಲ್ಲಿ ಲೆಫ್ಟ್ ಟರ್ನ್ ಇದೆ, ಲೆಫ್ಟ್ ಟರ್ನ್ ಮಾಡಿ ಏನ್ ಮಾಡ್ತಾರೆ, ಲೆಫ್ಟ್ ನಾನು ಈಗ ಸ್ಟೇರಿಂಗ್ ಅನ್ನ ಕಟ್ ಮಾಡ್ತೇನೆ. ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಕಲಿಯೋಗ ಅಂದ್ರೆ ಮತ್ತೆ ಅವರೇ ವಾಪಸ್ ಆಗಿ ತರ್ತಾರೆ ಹೀಗೆ. ಆಕ್ಚುಲಿ ಅದು ಆ ರೀತಿಯಾಗಿ ಯಾವುದೇ ರೀತಿ ಇರೋದಿಲ್ಲ. ನೀವು ಟರ್ನಿಂಗ್ ತಗೊಂಡ್ರಿ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಆ ಸ್ಟೇರಿಂಗ್ ಬಂದ್ಬಿಟ್ಟು ಐಡ್ಲ್ ಪೊಸಿಷನ್ಗೆ ಅದೇ ಬಂದ್ಬಿಡುತ್ತೆ. ನೀವೇನಾದ್ರೂ ಸ್ವಲ್ಪ ಸ್ಟೇರಿಂಗ್ ಅನ್ನ ಸ್ವಲ್ಪ ಲೂಸ್ ಬಿಡಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ನಾನು ರೈಟ್ ಟರ್ನ್ ತಗೊಂಡೆ, ಈಗ ಸ್ಟೇರಿಂಗ್ ಅನ್ನ ಕೈ ಬಿಡ್ತೇನೆ. ಬಟ್ ಲಾಸ್ಟ್ಗೆ ಏನಂದ್ರೆ ಒನ್ ಟೈಮ್ ನಾನು ಪೊಸಿಷನ್ ಕೊಡ್ಲಿಕ್ಕೆ ಲಾಸ್ಟ್ಗೆ ಅಷ್ಟೇ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ, ಅಂದ್ರೆ ಸ್ಟೇರಿಂಗ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಅಲ್ಲಿ ಲೆಫ್ಟ್ ಟರ್ನ್ ಮಾಡಿದೆ, ಲೆಫ್ಟ್ ಟರ್ನ್ ಮಾಡಿ ತೋರಿಸ್ತೇನೆ. ಲೆಫ್ಟ್ ಟರ್ನ್ ಮಾಡಕ್ಕೆ ಈಗ ನಾನು ಟರ್ನ್ ಮಾಡಿದೆ, ಈಗ ಸ್ಟೇರಿಂಗ್ ಅನ್ನ ನಾನು ಬಿಡ್ತೇನೆ, ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ ಹೀಗೆ. ಸೊ ಇದು ಒಂದು ಬಿಗ್ ಮಿಸ್ಕನ್ಸೆಪ್ಷನ್. ಕಲಿಯುವ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ, ಸ್ಟೇರಿಂಗ್ ಆಟೋಮೆಟಿಕ್ ಆಗಿ ಐಡ್ಲ್ ಪೊಸಿಷನ್ ಗೆ ಬರೋಕೆ ಬಿಡದೇನೆ ಅವರೇ ಜಬರ್ದಸ್ತಿ ವಾಪಸ್ ತರೋದು. ಆ ರೀತಿಯಾಗಿ ಏನಿರೋದಿಲ್ಲ. ನೀವು ಆಕ್ಚುಲಿ
ಟರ್ನ್ ತಗೊಂಡಾದ್ಮೇಲೆ ಏನಂತಾರೆ ಸ್ಟೇರಿಂಗ್ ಅನ್ನ ಸ್ವಲ್ಪ ಲೂಸ್ ಬಿಟ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಟ್ಟು ಐಡ್ಲ್ ಪೊಸಿಷನ್ ಗೆ ಕುತ್ಕೊಳ್ಳೋದು. ಈ 3 ಬಿಗ್ ಮಿಸ್ಕನ್ಸೆಪ್ಷನ್ಸ್ ಕಲಿಯುವ ಟೈಮ್ ನಲ್ಲಿ ಬಿಗಿನರ್ಸ್ ಗೆ ಇರುವಂತವು. ಅಂದ್ರೆ ಒಂದು ಸ್ಟೇರಿಂಗ್ ಟರ್ನ್ ಮಾಡುವಾಗ ಒಂದು 90 ಡಿಗ್ರಿ ಟರ್ನ್ ಮಾಡುವಾಗ ಇಷ್ಟೇ ತಿರುಗಿಸಬೇಕು ಅನ್ನೋದು. ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ ಫ್ರಂಟ್ ವೀಲ್ ಅನ್ನ ಜಡ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡೋದು, ಅಂದ್ರೆ ಹಿಂದಿನ ವೀಲ್ ಹೋಗುತ್ತಿಲ್ಲ ಅಂತ ಯೋಚನೆ ಮಾಡಿದೆ. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಟರ್ನ್ ತಗೊಂಡಾದ್ಮೇಲೆ ಸ್ಟೇರಿಂಗ್ ಅನ್ನ ಐಡ್ಲ್ ಪೊಸಿಷನ್ ಗೆ ಆಟೋಮೆಟಿಕ್ ಆಗಿ ಬರಕ್ ಬಿಡದೇನೆ ಇವ್ರು ಜಬರ್ದಸ್ತಿ ತರೋದು. ಈ 3 ಆಕ್ಚುಲಿ ಬಿಗ್ ಮಿಸ್ಕನ್ಸೆಪ್ಷನ್ಸ್. ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಗಾಡಿ ಡ್ರೈವ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ. ಡ್ರೈವ್ ಮಾಡುವಾಗ ನಿಮಗೆ ಜಬರ್ದಸ್ತಿಯಾಗಿ ಅಂದ್ರೆ ಹೆವಿ ಅನ್ಸೋದಿಲ್ಲ ಗಾಡಿ ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ. ಸೊ ಸ್ಟೇರಿಂಗ್ ವಿಷಯದಲ್ಲಿ ಬಂದ್ಬಿಟ್ಟು ಈ 3 ತಪ್ಪು ತಿಳುವಳಿಕೆ ಏನಿದೆ ಇವನ್ನ ತಿಳ್ಕೊಂಡ್ರೆ ನೀವು ಒಬ್ಬ ಎಕ್ಸ್ಪರ್ಟ್ ಪ್ರೋ ಲೆವೆಲ್ ಡ್ರೈವರ್ ಆಗ್ಬೋದು ಅಂತ ಅನ್ನೋದು ನನ್ನ ಅನಿಸಿಕೆ. ಸ್ನೇಹಿತರೆ, ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಮುಂದೆ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.